ಕಮಿಷನರ್ ಆಫ್ ಪೊಲೀಸ್ ಆಗಿರುವಂತಹ ಎಚ್.ಎಸ್. ರೇವಣ್ಣ IPS ನವರು 2003ರಲ್ಲಿ IPS ಸೇವೆಯನ್ನು ಆರಂಭಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ರೇವಣ್ಣ IPS ನವರು ಕಡಿಮೆ ಸಮಯದಲ್ಲಿ ಇಲ್ಲಿ ಮಾಡಿದಂತಹ ಅಪಾರವಾದ ಸೇವೆಯನ್ನು ಭಾಗಶಃ ಬೆಂಗಳೂರು ನಗರ ಜಿಲ್ಲೆಯ ಇಡೀ ನಗರ ಜಿಲ್ಲೆಯ ಯಾವುದೇ ವ್ಯಕ್ತಿಗಳು ಮರೆಯುವಂಥದ್ದಿಲ್ಲ. ಅದರಲ್ಲೂ ರೌಡಿಗಳನ್ನು ಮಟ್ಟ ಹಾಕಲು ಅವರು ತೆಗೆದುಕೊಂಡಂತಹ ದಿಟ್ಟವಾದ ಕ್ರಮ, ಸೂಕ್ತವಾದಂತಹ ಕ್ರಮ, ಸಮಯ ಪ್ರಜ್ಞೆಯಿಂದ ಅವರು ಮಾಡಿದಂತಹ ಸೇವೆಯು ಖಂಡಿತವಾಗಿಯೂ ಬೆಂಗಳೂರು ಸೌತ್ ಡಿವಿಷನ್ನಲ್ಲಿರುವ ಯಾವುದೇ ಒಬ್ಬ ವ್ಯಕ್ತಿಯು ಮರೆಯುವಾಗಿಲ್ಲ. TV9ಗೆ ಅವರು ಕೊಟ್ಟ ಒಂದು ಕಾರ್ಯಕ್ರಮವನ್ನು ನಾನು ವೀಕ್ಷಿಸಿದೆ. ಅದರಲ್ಲಿ ಅವರು ಒತ್ತು ಕೊಟ್ಟದ್ದು ಹೇಳಿದಂತಹ ಒಂದು ಪ್ರಮುಖವಾದ ವಿಚಾರ ಇದೆ. ಜನರ ಜೀವಕ್ಕೆ, ಸ್ವತ್ತಿಗೆ, ನೆಮ್ಮದಿಯ ಬಾಳಿಗೆ, ಅದರಲ್ಲೂ ಸಹ ಬಾಳ್ವೆಗೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೇನೆ, ಅದನ್ನು ನಾನು ಖಾತ್ರಿಪಡಿಸಿಕೊಳ್ಳುತ್ತೇನೆ, ಅದಕ್ಕೋಸ್ಕರ ನನ್ನ ಸೇವೆಯನ್ನು ನಾನು ಮುಡುಪಾಗಿಡುತ್ತೇನೆ ಅಂತ. ಒಬ್ಬ ಪೊಲೀಸ್ ಅಧಿಕಾರಿಯ ಅತಿ ಪ್ರಮುಖವಾಗಿರುವಂತಹ ಜವಾಬ್ದಾರಿ ಅಂದರೆ ಅದೇ ಎನ್ನುವುದಕ್ಕೆ ಅವರಿಗೆ ಎರಡು ಮಾತಿಲ್ಲ. ಸೊ ಈ ಸಂದರ್ಭದಲ್ಲಿ ಬಸವರಾಜರವರನ್ನು ಅವರ ಜೊತೆಗೆ ನಾನು ಹೋಗಿ DCP ಅವರನ್ನು ಭೇಟಿ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಅತ್ಯಂತ ಸಣ್ಣ ಕಾರ್ಯಕ್ರಮ, ಆದರೆ ಬಹಳಷ್ಟು ಅರ್ಥವತ್ತಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು, ಮುಖ್ಯ ಅತಿಥಿಯಾಗಿ ನಮ್ಮ IEC ಮೆಟೀರಿಯಲ್ಸ್ ಅನ್ನು ಇನಾಗ್ರೇಷನ್ ಮಾಡಿಕೊಡಬೇಕು, ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಅದನ್ನು ತದನಂತರ ಹಾಕಲಿಕ್ಕಿದೆ ಅಂತ ಹೇಳಿದಾಗ ತಮ್ಮ ಬಿಸಿ ಶೆಡ್ಯೂಲ್ನ ಹೊರತುಪಡಿಸಿಯೂ ಸಂಪೂರ್ಣವಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಲ್ಲಿ ನಾನು ಸ್ವಾಗತ ಅವರಿಗೆ ಭೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೊಂದು ಮುಖ್ಯ ಅತಿಥಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವಂತಹ ಜಿಲ್ಲಾ ಮಕ್ಕಳ ಸಂರಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಮತಿ ದಿವ್ಯಾ ನಾರಾಯಣಪ್ಪನವರು. ನಿಮಗೆಲ್ಲರಿಗೂ ಅವರು ಚಿರಪರಿಚಿತರು. ಯಾಕಂದರೆ ಬಾಲಭವನ ಕಾರ್ಯಕ್ರಮದಲ್ಲಿ ಯಾವಾಗಲೂ ಅವರು ಇದ್ದರು. ಸೊ ಬೋಸ್ಕೋ ಮನೆಯ ಮಕ್ಕಳಿಗೆ ಅಥವಾ ಬೋಸ್ಕೋದ ಎಲ್ಲ ಮಕ್ಕಳಿಗೂ ನಮ್ಮ DCPನವರು ಚಿರಪರಿಚಿತರು. ಇಡೀ ಬಾಲಭವನದ ಕಾರ್ಯಕ್ರಮದಲ್ಲಿ ತಂದ ಬದಲಾವಣೆಗಳು, ಅಲ್ಲಿ ಯಾವ ರೀತಿಯಲ್ಲಿ ಹಳೆಯ ಕಾಲದಲ್ಲಿ ಇತ್ತು, ತದನಂತರ ತಾನು ಚಾರ್ಜ್ ಆಗಿದ್ದಾಗ ಯಾವ ರೀತಿಯಲ್ಲಿ ಬದಲಾವಣೆಗಳು ತಂದರು, ಅದರಿಂದ ಮಕ್ಕಳಿಗೆ ಎಷ್ಟು ಪ್ರಯೋಜನವಾಯಿತು, ನಾಡಿಗೆ ಎಷ್ಟು ಪ್ರಯೋಜನವಾಯಿತು, ಜನತೆಗೆ ಎಷ್ಟು ಪ್ರಯೋಜನವಾಯಿತು ಎಂಬುದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರುವಂತಹ ಮಾತು. ಈಗ ಅವರು ಅಲ್ಲಿಂದ ಪ್ರಮೋಷನ್ ಆಗಿ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಅಧಿಕಾರಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಕಾಣೆಯಾದ ಮಕ್ಕಳ ಬ್ಯೂರೋ ಜಿಲ್ಲಾ ಘಟಕವು ಅವರ ಕಚೇರಿಯಿಂದಲೇ ಈಗ ಕಾರ್ಯಾರಂಭ ಮಾಡುತ್ತಲೇ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿ ನಮ್ಮೊಟ್ಟಿಗೆ ಈ ಸಂತೋಷವನ್ನು ಹಂಚಿಕೊಂಡು ತಯಾರಾದಂತಹ ನಮ್ಮ DCPನವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು. I am very glad to introduce Sri Subhajit Poddar, Corporate Affairs Manager, Amway South Division ಅವರು ಕೂಡ. So I really am very happy to introduce Mr. Subhajit Poddar here. As you all know that Missing Child Bureau, as per the Supreme Court order, Government of Karnataka has been established the Missing Child Bureau in 2007, October 27. Even though Government of Karnataka under the Department of Women and Child Development Missing Child Bureau have been established, but they have ensured the program sustainability, but the financial sustainability is still, it is not in such a process. So to create awareness to the general public, to the officials, is the most important aspect of the Missing Child Bureau. So in order to create the awareness, we need the awareness materials, which will give a lot of awareness to the general public. So Amway, they have supported us to provide, they have provided us the awareness materials. So we are really thankful to you, and on behalf of all those who gathered here, I cordially welcome you for this. ನಮ್ಮ ಮುಖ್ಯ ಅತಿಥಿ ಇನ್ನೊಬ್ಬರು ಕುಳಿತಿರುವವರು ನಿಮಗೆಲ್ಲರಿಗೂ ಪರಿಚಿತರೆ, ಕಾಣೆಯಾದ ಮಕ್ಕಳ ಬ್ಯೂರೋದ ನಿರ್ದೇಶಕರಾಗಿರುವಂತಹ ಫಾದರ್ ಜೋಸ್ಪಿ ಅವರು. ಇಡೀ ಕಾಣೆಯಾದ ಮಕ್ಕಳ ಬ್ಯೂರೋ ಕರ್ನಾಟಕ ರಾಜ್ಯದಾದ್ಯಂತ ತನ್ನ ಕಾರ್ಯಕ್ರಮವನ್ನು ಫಲದಾಯಕವಾಗಿ ನಡೆಸುವುದಕ್ಕೆ ತನ್ನನ್ನೇ ತಾನು ತೊಡಗಿಸಿಕೊಂಡಿರುವವರು. 30 ಜಿಲ್ಲೆಗಳಲ್ಲೂ ಈಗ ಕಾಣೆಯಾದ ಮಕ್ಕಳ ಬ್ಯೂರೋ ಜಿಲ್ಲಾ ಘಟಕಗಳು ಆರಂಭವಾಗಿದೆ ಎಂಬುದು ನಮಗೆ ಅತ್ಯಂತ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೋಸ್ಕರ ತನ್ನನ್ನೇ ತಾನು ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಆಗಮಿಸಿದಂತಹ
ಫಾದರ್ ಜೋಸ್ಫಿ ಅವರಿಗೂ ನಾನು ತುಂಬ ಹೃದಯದ ಸ್ವಾಗತ. ಇನ್ನು ನಾನು ಸ್ವಾಗತ ಕೊಡಬೇಕಾದ ಅಗತ್ಯ ಇಲ್ಲ, ನೀವೆಲ್ಲ ಈ ಕಾರ್ಯಕ್ರಮದ ಅಂಗ. ಇಲ್ಲಿ ಬಂದಿರುವಂತಹ ಮುದ್ದು ಮಕ್ಕಳು, ಸಿಬ್ಬಂದಿ ವರ್ಗದವರು, ನಿಮಗೆಲ್ಲರಿಗೂ ತುಂಬ ಹೃದಯದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈಗ ನಮ್ಮ ಈ ಕಾರ್ಯಕ್ರಮದ ಔಪಚಾರಿಕ ಉದ್ಘಾಟನೆಯನ್ನು ದೀಪ ಬೆಳಗಿಸಿಕೊಳ್ಳಬೇಕಾಗಿ